ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಲ್ತಾನಾಸ್ ಕಿಚನ್. ಬನ್ನಿ, ಇವತ್ತು ನಾವು ವೆಜ್ ಕೀಮಾ ನೂಡಲ್ಸ್ ಮಾಡುವ. ಇದನ್ನು ಮಾಡೋದಕ್ಕೆ ಮೊದಲಾಗಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡುವ. ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಎಷ್ಟು ಬೇಕು ನಮಗೆ ಅಷ್ಟು ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಫೈನಾಗಿ ಚಾಪ್ ಮಾಡಿರೋ ವೆಜಿಟೇಬಲ್ಸ್ ಹಾಕುವ. ವೆಜಿಟೇಬಲ್ಸ್ ನಿಮಗೆ ಯಾವ್ದು ಇಷ್ಟ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಟೊಟ್ಯಾಟೊ ಏನು ಬೇಕು ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಏನು ಅವೈಲೇಬಲ್ ಇದೆ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ವೆಜಿಟೇಬಲ್ಸ್ ಬೇಗ ಫ್ರೈ ಆಗುತ್ತೆ. ನಾವು ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಂಡಿಲ್ಲ, ಎಣ್ಣೆಲೇ ಫ್ರೈ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ದಪ್ಪವಾಗಿರೋ ಈರುಳ್ಳಿನ ಚಾಪ್ ಮಾಡಿ ಹಾಕಿ, ಕಸೂರಿ ಮೆಥಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಹಾಕುವ. ಟೊಮೆಟೊ ಎಲ್ಲ ನೀರೆಲ್ಲ ಸೋಕ್ ಆಗಬೇಕು. ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ನೋಡಿ, ನೀರೆಲ್ಲ ಚೆನ್ನಾಗಿ ಸೋಗ್ತಾ ಇದೆ. ಅದಕ್ಕೆ ಅರಿಶಿನ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಜೀರಾ ಪೌಡರ್ ಮತ್ತು ಚಾಟ್ ಮಸಾಲ, ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೊಳ್ಳುವ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾವು ನೂಡಲ್ಸ್ನ ಬೇಯಿಸೋಕ್ಕೂ ಉಪ್ಪು ಹಾಕಿರಲಿಲ್ಲ, ಅದಕ್ಕೋಸ್ಕರ ನೂಡಲ್ಸ್ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಆ ಥರ ಹುಡ್ಕೊಂಡು ಆಮೇಲೆ ಅದಕ್ಕೆ ಕೀಮಾ ಆ್ಯಡ್ ಮಾಡುವ. ಕೀಮಾ ಚೆನ್ನಾಗಿ ಬೇಯಿಸ್ಕೋಬೇಕು. ಕೀಮಾ ಜಾಸ್ತಿ ಪೇಸ್ಟ್ ಮಾಡಬೇಡಿ, ಹಾಗೆ ತರ್ತರಿಯಾಗಿರಲಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಫ್ರೆಂಡ್ಸ್, ಏನಾದರೂ ಇದರಲ್ಲಿ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಬಾಯ್ಲ್ ಮಾಡಿರೋ ನೂಡಲ್ಸು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅದಕ್ಕೆ ಸ್ವಲ್ಪ ನೀರು ಮೊಸರು ಸೇರಿಸ್ಕೊಂಡು ಬಾಯ್ಲ್ ಮಾಡಿರೋ ನೂಡಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ಒಂದು ಸತಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.